ಈ ಮೂವಿ ನೋಡ್ಬೇಕಾದ್ರೆ ಕತೆ ಒಂದೇ ಕಡೆ ನಿಂತಿರೋ ತರ ಫೀಲ್ ಬರುತ್ತೆ. ಮೋಸ್ಟ್ಲಿ ಈ ಫೀಲ್ ಅರ್ಜುನ್ ಜನರಿಗೂ ಬಂತೇನೋ. ಈ ಸೀನಲ್ಲಿ ಏನ್ ಮಾಡಿದ್ರೆ ಅಂದ್ರೆ, ವಿನಯ್ ಅವನ ಫ್ರೆಂಡ್ಗೆ ಸೆಕೆಂಡ್ ನರೇಷನ್ ಕೊಡ್ಬೇಕಾದ್ರೆ ಎಲ್ಲಿಂದನೂ ಈ ಕ್ಯಾರೆಕ್ಟರ್ ಬಂದು ವಿನಯ್ ಗರ್ಲ್ ಫ್ರೆಂಡ್ ಕೊಟ್ಟಿರೋ ಸೇಮ್ ಐಡಿಯಾನೇ ಕೊಡುತ್ತೆ. ಪಾಪ ವಿನಯ್ ಬೇರೆ ಆಪ್ಷನ್ ಇಲ್ಲದೆ ಆ ಮಿಸ್ಟ್ರಿ ಕ್ಯಾರೆಕ್ಟರ್ ಕೊಟ್ಟಿದ್ದ ಐಡಿಯಾ ನಂಬ್ಕೊಂಡು ಈ ಅಲ್ತಾಫ್ ಬಾಯ್ ಹತ್ರ ಬರ್ತಾನೆ. ಇಲ್ಲಿ ಇನ್ನೊಂದು ಕಾಮಿಡಿ ಏನಂದ್ರೆ, ರಾಯಪ್ಪ ಅವನ್ ಗ್ಯಾಂಗ್ ಅಷ್ಟೊಂದು ಫೈರ್ ಮಾಡಿದ್ರು ಒಂದು ಬುಲೆಟ್ ಕೂಡ ಯಾರ ಮೇಲೂ ಬಿಡಲ್ಲ. ಈ ಒಂದು ಲಾಜಿಕ್ಲೆಸ್ ಸೀನ್ ಆದ್ಮೇಲೆ ವಿನಯ್ ಅವರ ಅಮ್ಮ ಹತ್ರ ಹೋಗಿ ಇನ್ನೊಂದು ರಶನ್ ಕೊಡ್ತಾನೆ. ವಿನಯ್ ಅವರ ಅಮ್ಮ ದೇವರಿಗೆ ಬ್ಲಾಕ್ ಮೇಲ್ ಮಾಡಿ ಶಿವಣ್ಣನ ಕರೆಸ್ತಾನೆ. ಆಲ್ರೆಡಿ ವೀಕ್ ಸ್ಕ್ರೀನ್ ಪ್ಲೇ ಇರೋ ಈ ಫಿಲ್ಮ್ ಅಲ್ಲಿ ಒಂದು 50 ವರ್ಷ ಹಳೆ ಸೀನ್ ನ ನಮ್ಮ ಡೈರೆಕ್ಟರ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಪಾಪ ಶಿವಣ್ಣನೇ ಈ ತರ ಸೀನ್ ಅದೆಷ್ಟು ಮಾಡಿರ್ತಾರೋ. ಈ ರಾಯಪ್ಪ ಮತ್ತೆ ಅವನ್ ಗ್ಯಾಂಗ್ಗೆ ಬೇರೆ ಕೆಲಸ ಕಾರ್ಯ ಇಲ್ಲ ಅನ್ಸುತ್ತೆ. ಇಲ್ಲಿ ಮತ್ತೆ ವಿನಯ್ನ ಮೀಟ್ ಮಾಡಕ್ ಬರ್ತಾರೆ. ಈ 45 ಡೇಸ್ ಅಲ್ಲಿ ವಿನಯ್ನ ಅವನ್ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಗಿಂತ ರಾಯಪ್ಪನ ಗ್ಯಾಂಗೇ ಜಾಸ್ತಿ ಮೀಟ್ ಮಾಡಿರ್ತಾರೆ.